ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್. ನಿಮ್ಮ ಪ್ರಶ್ನೆ ಏನು ಕೈ ಎತ್ತಾ ಇಲ್ಲ, ಬಾಯಿ ಎತ್ತಾ ಇಲ್ಲ? ಹೌದಾ? ಬಾಯಿ ಎತ್ತ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೌದು, ನಾನ್ ವೆಜ್ ಹೋಟ್ಲು ಇದೆ. ಈಗ ಒಂದು ತಿಂಗಳಾಯ್ತು ಓಪನ್ ಮಾಡಿ. ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಹೋಟ್ಲ್ ಓಪನ್ ಮಾಡಿದ್ದೀವಿ. ನೋಡಿ, ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತ ಇದ್ರೆ ಖಂಡಿತ ಕೂಡ. ಹೋಟ್ಲ್ ಹೆಸರೇನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ? ಬಾಗ್ಲ ಹಾಕಿದ್ರಾ? ಇಲ್ಲ, ಇದೆ, ಓಪನ್ ಇದೆ. ಎಷ್ಟಾಗುತ್ತೆ ಡೈಲಿ ವ್ಯಾಪಾರ? ಒಂದು 3-3.5. ಹೌದು. ಎಷ್ಟು ಕೆಜಿ ತರ್ತೀರಾ ಮಟನ್ ಚಿಕನ್? ಎಲ್ಲ ಒಂದು 10 kg ತಕ ತಗೊಂಬತ್ತೀವಿ. ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ರಾಮನಗರ ಹತ್ರ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 11 ಗಂಟೆ ಅಷ್ಟಕ್ಕೆಲ್ಲ ರೆಡಿ ಆಗುತ್ತೆ. 8-9 ಗಂಟೆ ತನಕ ಇರುತ್ತೆ. ಪಕ್ಕದಲ್ಲಿ ಬಾರು ಇದೆ. ಓಹೋ, ಬಾರಿಗೋಸ್ಕರ ಹೋಟ್ಲು ಮಾಡಿರ, ಹೋಟ್ಲಿಗೋಸ್ಕರ ಬಾರಲ್ಲ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲು ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರನ್ನ ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ಇದೇ ಹೋಟ್ಲ್ನ ಎಲ್ಲಾರು ನಿಯರ್ ಬೈ ನಿಮ್ಗೆ ಅಡಿಗೆ ಗೊತ್ತು ತಾನೆ? ಇಲ್ಲ, ಮೊದ್ಲು ಮಾಡಿದ ಒಂಟೆಗೆ. ಅಲ್ಲ, ಯಾಕೋ ಸರೋಗ್ಲಿಲ್ಲ. ಅಲ್ಲ, ನಿಮಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ? ಹೌದು. ನಿಮ್ ಫೇವ್ರೇಟ್ ಯಾವ್ದು? ಅಂದ್ರೆ ಅಡಿಗೆಯಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ. ಹಂಗೆಲ್ಲ ಇರ್ಬೋದು. 100 ಇರೋದ್ರಲ್ಲಿ ಟಾಪ್ ಯಾವ್ದು ಮಾಡ್ತೀರಾ? ಮಟನ್. ಮಟನ್ ಇದು ಮೇಕೆ. ಅಲ್ಲ ರೀ, ಅದನ್ನ ಏನ್ ಮಾಡ್ತೀರಾ ಐಟಮ್ನ? ಅದನ್ನ ಹೇಳಿ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ನೀವ್ ಹೇಳಿ. ಆಮೇಲೆ ಸಾಂಬಾರು, ಫ್ರೈ, ಡ್ರೈ ಎಲ್ಲ ಮಾಡ್ತೀವಿ. ನೋಡಿ ಸರ್, ಬೆಂಗಳೂರಲ್ಲಿ ಇವಾಗ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬಿರಿಯಾನಿ ಓಪನ್ ಆಗಕ್ಕೆ ಸೆಂಟರ್ ಜಾಸ್ತಿ ಚೆನ್ನಾಗಿದ್ದಾವೆ. ಹೌದು. ನೀವು ದಯವಿಟ್ಟು ಒಂದು ಎಲ್ಲರೂ ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ. ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದಲೇ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ಕಪ್ಪೆ ಸ್ಮೆಲ್ ತುಂಬಾ ಇಷ್ಟ. ಕಿಪ್ಪಿ ಪಟಾಯಿಸ್ಬೇಕು ಅಂತ 6 ಪ್ಯಾಕ್ ಮಾಡ್ತಾವನೆ ಕಪ್ಪೆ. ಮಿಸ್ ಆಗಿ ಜಾರ್ ಬಿದ್ರೆ ಇವಾಗ್ಲೇ 2 ಅಲ್ಲಿ ಮುರಿದೋಗವೆ, ಆಮೇಲೆ ತಿರ್ಗಾ 2 ಅಲ್ಲಿ ಮುರಿದೋಯ್ತವೆ. ಇವತ್ ಕನ್ಸಲ್ ಆನೆ ನೋಡ್ದೆ, ಕುದಿಯಕ್ ಬತ್ತಿತ್ತು ಅನ್ನೋ ಟೈಮ್ಗೆ ಎಚ್ಚರಾಗೋಯ್ತು. ಕೇರ್ನಗರ ಬಸ್ ಸ್ಟ್ಯಾಂಡ್ ಹೋದ ಹುಡುಗಿ ನೋಡಕ್ಕೆ. ಆಮೇಲೆ ಮತ್ತೆ ಮನೆ ಕಂಡೆ. ಕನ್ನಡಿಲಿ ನನ್ ಮಕ್ಕ ನಾನೇ ನೋಡ್ಕತ್ತಿದೆ. ಆಮೇಲೆ ಮಾದೇಶ್ವರ ಬೆಟ್ಟಕ್ಕೆ ಬಂದೆ. ಸಾರಿ ಚಾಮುಂಡಿ ಬೆಟ್ಟಕ್ಕೆ ಬಂದೆ. ಮತ್ತೆ ವೆಹಿಕಲ್ ಸಿಕ್ಕಿದ್ರು. 5 ನಿಮಿಷಕ್ಕೆ ಮನೆಗೆ ಬಂದ್ಬಿಟ್ಟು ನಮ್ಮ ಪಪ್ಪಿಗೆ ನಾನೇ ಪಪ್ಪೆ ಕೊಟ್ಟೆ. ಆಮೇಲೆ ವಿಮಾನ ಓಡಿಸ್ದೆ, ಮತ್ತೆ ವಾಲಿಬಾಲ್ ಆಡ್ದೆ. ಸೂರ್ಯವಂಶದ ಕನಕ ಸಿಕ್ಕಿದ್ರು. ಈ ತರ ಟೆಕ್ನಾಲಜಿ ಕಂಟೆಂಟ್ ಮಾಡಕ್ಕೆ ನನಗೆ ಇನ್ಸ್ಪೈರ್ ಆಗಿದ್ದು ನಾನು ಸೋನು ಅನ್ನೋ ಸಿಸ್ಟರ್ ಇಂದ. ಏನಿಲ್ಲ, ಜಸ್ಟ್ ಫಾಲೋ ಮಾಡ್ಕೊಂಡಿರಿ, ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಇಂದ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಎಲ್ಲಿದೆಯಪ್ಪ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. 9
10:30 ಸ್ಕೂಲಿಗೆ ಸೇರ್ಕಣ್ಣ. ತಿರ್ಗಿ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನ. 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನ. B.Com ಕಂಪ್ಲೀಟ್ ಮಾಡದ್ನ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪನ. ಇಲ್ಲ ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ಏನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕಲಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಒದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ.